ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಯಾವ 5 ರಾಶಿಯವರಿಗೆ ವಿಶೇಷವಾಗಿ 2025 ಹೊಸ ವರ್ಷದ ಸಂದರ್ಭದಲ್ಲಿ ವಿವಾಹ ಯೋಗವಿದೆ ಎನ್ನುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮದುವೆ ಅನ್ನುವುದು ಜೀವನದ ಒಂದು ವಿಶೇಷವಾದಂತಹ ಘಟ್ಟ, ಪ್ರಮುಖವಾದಂತಹ ಘಟ್ಟ. ಮದುವೆಗೆ ಕಾರಕ ಗ್ರಹ ಗುರುಗ್ರಹ. ಗುರುಗ್ರಹದ ಆಶೀರ್ವಾದ, ಅನುಗ್ರಹ ಯಾವ 5 ರಾಶಿಯವರ ಮೇಲಿದೆ ಎನ್ನುವಂತಹ ವಿಶೇಷವಾದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಾನು ಗೋಚಾರದ ಪ್ರಕಾರ ಯಾವ ರಾಶಿ ಹಾಗೂ ಯಾವ ಲಗ್ನದವರಿಗೆ ವಿವಾಹ ಯೋಗ ಇದೆ ಅಂತ ತಿಳಿಸಿಕೊಡಲಿದ್ದೇನೆ. ವಿವಾಹ ತಡವಾಗುತ್ತಿದ್ದರೆ ಎಷ್ಟೋ ವರ್ಷಗಳಿಂದ, ತಿಂಗಳುಗಳಿಂದ ಮದುವೆಗೆ ಪ್ರಯತ್ನವನ್ನು ಮಾಡಿದರೂ ಸಹ ಮದುವೆ ಸೆಟ್ ಆಗುತ್ತಿಲ್ಲ ಅನ್ನುವವರು ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಿಂದ ಪರಿಶೀಲನೆಯನ್ನು ಮಾಡಿಸಿಕೊಳ್ಳಿ. 2025ರಲ್ಲಿ ಗೋಚಾರದ ಪ್ರಕಾರ ವಿವಾಹ ಯೋಗವಿರುವಂತಹ ರಾಶಿಯವರು, ಈ ರಾಶಿಯವರ ಜೀವನ ಸಂಗಾತಿ ಹೇಗಿರುತ್ತಾರೆ ಎನ್ನುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಕೊನೆಯಲ್ಲಿ ಶೀಘ್ರ ವಿವಾಹಕ್ಕೆ ಹಾಗೂ ಸರಿಯಾದ ಸಮಯಕ್ಕೆ ಮದುವೆಯಾಗಲು ಒಂದು ಮಂತ್ರವನ್ನು ಸಹ ತಿಳಿಸಿಕೊಡಲಿದ್ದೇನೆ. 2025ರಲ್ಲಿ ಮದುವೆ ಯೋಗವಿರುವಂತಹ ಮೊದಲನೆಯ ರಾಶಿಯವರು ಮೇಷರಾಶಿಯವರು ಅಥವಾ ಮೇಷ ಲಗ್ನದವರು. ಮೇಷರಾಶಿಯವರಿಗೆ 2025 ಜನವರಿ, ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ವಿವಾಹ ಯೋಗವಿದೆ ಅಥವಾ ಎಂಗೇಜ್ಮೆಂಟ್ ಆದರೂ ಫಿಕ್ಸ್ ಆಗಬಹುದು. ಮದುವೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಮೇಷರಾಶಿಯವರಿಗೆ 90% ವಿವಾಹ ಯೋಗವಿದೆ. ಮೇಷರಾಶಿಯವರಿಗೆ ಯಾವ ರೀತಿಯ ಜೀವನ ಸಂಗಾತಿ ಸಿಗುತ್ತಾರೆ ಅಂತ ನೋಡುವುದಾದರೆ, ನಿಮ್ಮ ಕುಟುಂಬದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ತುಂಬ ಎಮೋಷ್ನಲ್, ಕೇರಿಂಗ್ ಲೈಫ್ ಪಾರ್ಟ್ನರ್ ನಿಮಗೆ ಸಿಗುತ್ತಾರೆ. ನೋಡಲು ಬಹಳ ಸುಂದರ ಹಾಗೂ ಆಕರ್ಷಕ ವ್ಯಕ್ತಿತ್ವದವರು, ಬಹಳ ಶಕ್ತಿಶಾಲಿಗಳಾಗಿರ್ತಾರೆ, ತುಂಬ ಧೈರ್ಯವಂತ, ಸಾಹಸಿಗಳು ಆಗಿರ್ತಾರೆ. ಹಿಡಿದ ಕೆಲಸದಲ್ಲಿ ಗುರಿ ಮುಟ್ಟುವಂತಹ ಹಠವಾದಿಗಳು, ಛಲಗಾರರು ಆಗಿರ್ತಾರೆ. ನಿಮ್ಮನ್ನು ಹೆಚ್ಚು ಪ್ರೀತಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಮೇಷರಾಶಿಯ ಜೀವನ ಸಂಗಾತಿ ತುಂಬ ಸೀಕ್ರೆಟಿವ್ ಆಗಿರ್ತಾರೆ, ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರುತ್ತಾರೆ. ಸಾಕ್ಷಿ ಇಲ್ಲದೆ ಯಾವ ವಿಚಾರಗಳನ್ನೇ ಆಗಲಿ, ಯಾವ ವ್ಯಕ್ತಿಗಳನ್ನೇ ಆಗಲಿ ಸುಲಭವಾಗಿ ನಂಬುವವರು ಅಲ್ಲವೇ ಅಲ್ಲ. 2025ರಲ್ಲಿ ವಿವಾಹ ಯೋಗವಿರುವಂತಹ ಎರಡನೆಯ ರಾಶಿಯವರು ಮೀನರಾಶಿಯವರು. ನಿಮ್ಮ ಸಪ್ತಮ ಭಾವದಲ್ಲಿ ಗುರುಗ್ರಹ ಸಂಚಾರ ಮಾಡಿದಾಗ ಹಾಗೂ ಗುರುವಿನ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬಿದ್ದಾಗ ವಿವಾಹ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಆದರೆ ನಾನು ಗೋಚಾರದ ಪ್ರಕಾರ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಮೀನರಾಶಿಯವರಿಗೆ 2025ರಲ್ಲಿ ಜುಲೈ, ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಗುವಂತಹ ಅಥವಾ ವಿವಾಹ ಆಗುವಂತಹ ಯೋಗ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಮೀನರಾಶಿಯವರು ತುಂಬ ಎಮೋಷ್ನಲ್, ಕೇರಿಂಗ್, ಭಾವನಾತ್ಮಕ ಜೀವಿಗಳಾಗಿರ್ತೀರ. ಆದರೆ ನಿಮ್ಮ ಜೀವನ ಸಂಗಾತಿ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ನಿಮ್ಮ ಜೀವನ ಸಂಗಾತಿ ತುಂಬ ಲೆಕ್ಕಾಚಾರದ ವ್ಯಕ್ತಿತ್ವದವರು, ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನು ಕೊಡುವವರು, ನಿಮ್ಮನ್ನು ತುಂಬ ಪ್ರೀತಿಸುವಂತಹ, ಕೇರಿಂಗ್, ತುಂಬ ಪ್ರೊಟೆಕ್ಟಿವ್ ನೇಚರ್ ಇರುವಂತಹ ವ್ಯಕ್ತಿತ್ವದವರು, ತನ್ನ ಮನಸ್ಸಿನ ದುಃಖಗಳನ್ನು ಯಾರಿಗೂ ಹೇಳಿಕೊಳ್ಳದೆ ತನ್ನ ಮನಸ್ಸಿನಲ್ಲಿಯೇ ಚಿಂತೆ ಮಾಡುವವರು, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಉಳ್ಳವರಾಗಿರ್ತಾರೆ ನಿಮ್ಮ ಜೀವನ ಸಂಗಾತಿ. ಮೀನರಾಶಿಯವರು ಮನಸ್ಸಿನಿಂದ ಯೋಚಿಸಿದರೆ ನಿಮ್ಮ ಜೀವನ ಸಂಗಾತಿ ಬುದ್ಧಿಯಿಂದ ಯೋಚಿಸುವವರಾಗಿರ್ತಾರೆ. ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ನಯ, ವಿನಯವಾಗಿ ಮಾತನಾಡುವವರು, ಮಾತಿನಲ್ಲಿಯೇ ಎಂತಹ ವ್ಯಕ್ತಿಗಳನ್ನಾದರೂ ಕನ್ವಿನ್ಸ್ ಮಾಡುವಂತಹ ಕಲೆಗಾರರಾಗಿರ್ತಾರೆ. ತುಂಬ ಶಾಂತ ಸ್ವಭಾವದವರು ಆಗಿರುತ್ತಾರೆ. 2025ರಲ್ಲಿ ವಿವಾಹ ಯೋಗವಿರುವಂತಹ ಮೂರನೇ ರಾಶಿಯವರು ಕುಂಭರಾಶಿಯವರು. ಕುಂಭರಾಶಿಯವರಿಗೆ 2025ರಲ್ಲಿ ಮದುವೆಯ ಯೋಗವಿದೆ. ಆದರೆ ಕುಂಭರಾಶಿಯವರಿಗೆ 60% ಮದುವೆಯಾಗುವಂತಹ ಚಾನ್ಸಸ್ ಇದೆ, 40% ಚಾನ್ಸಸ್ ಕಡಿಮೆ ಇದೆ. ನಾನು ಈ ವಿಡಿಯೋವಿನ ಕೊನೆಯಲ್ಲಿ ಮದುವೆಗೆ ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ. ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ, ಎಲ್ಲವೂ ಶುಭವಾಗುತ್ತದೆ. ಯಾವ ತಿಂಗಳಲ್ಲಿ ಮದುವೆ ಆಗಬಹುದು ಅಂತ ನೋಡೋದಾದರೆ, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಮದುವೆ ಆಗುವಂತಹ ಸಾಧ್ಯತೆಗಳಿದೆ. ಕುಂಭರಾಶಿಯವರ ಜೀವನ ಸಂಗಾತಿ ಹೇಗಿರುತ್ತಾರೆ ಅಂತ ನೋಡುವುದಾದರೆ,
ಬಹಳ ಧೈರ್ಯವಂತರು, ನಾಯಕತ್ವದ ಗುಣದವರು ಆಗಿರ್ತಾರೆ. ನಿಮ್ಮನ್ನು ಹೆಚ್ಚು ಪ್ರೀತಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಹೆಚ್ಚು ಕೋಪನೂ ಮಾಡಿಕೊಳ್ತಾರೆ. ಎಷ್ಟೇ ಕೋಪ ಮಾಡಿಕೊಂಡರೂ ಮನಸ್ಸಿನಿಂದ ಒಳ್ಳೆಯವರಾಗಿರ್ತಾರೆ. ತುಂಬ ಎಮೋಷ್ನಲ್ ಕೇರಿಂಗ್ ನೇಚರ್ ಉಳ್ಳವರು, ವೆಲ್ ಎಜುಕೇಟೆಡ್ ಆಗಿರ್ತಾರೆ. ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಚೆನ್ನಾಗಿ ದುಡಿಯುವಂತಹ ವ್ಯಕ್ತಿತ್ವದವರು ಆಗಿರ್ತಾರೆ. ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸುಂದರವಾದಂತಹ ಜೀವನ ಸಂಗಾತಿ ಕುಂಭರಾಶಿಯವರಿಗೆ ಸಿಗುತ್ತಾರೆ. 2025ರಲ್ಲಿ ವಿವಾಹ ಯೋಗವಿರುವಂತಹ 4ನೆಯ ರಾಶಿಯವರು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮದುವೆಯಲ್ಲಿ ಅಡೆತಡೆಗಳು, ಸಮಸ್ಯೆಗಳು ಬಂದಿದ್ದರೂ ಸಹ 2025ರಲ್ಲಿ ನಿಮಗೆ ವಿವಾಹವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಕನ್ಯಾ ರಾಶಿಯವರಿಗೆ ಜುಲೈ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಸೆಟ್ ಆಗುವಂತಹ ಸಾಧ್ಯತೆಗಳಿವೆ, ಅಥವಾ ಎಂಗೇಜ್ಮೆಂಟ್ ಆದರೂ ಆಗೇ ಆಗುತ್ತದೆ. ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಮದುವೆಯ ಯೋಗ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಜೀವನ ಸಂಗಾತಿ ಸಿಗುತ್ತಾರೆ ಅಂತ ನೋಡುವುದಾದರೆ, ನೋಡಲು ಬಹಳ ಆಕರ್ಷಕವಾಗಿರುತ್ತಾರೆ, ಸುಂದರವಾಗಿರುತ್ತಾರೆ, ತುಂಬ ಎಮೋಷ್ನಲ್ ಕೇರಿಂಗ್ ಆಗಿರುತ್ತಾರೆ. ನೀವು ಸ್ವಲ್ಪ ಜೋರಾಗಿ ಮಾತನಾಡಿದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವಂತಹ ಬಹಳ ಸೂಕ್ಷ್ಮ ಸ್ವಭಾವದವರು, ಸೂಕ್ಷ್ಮ ಮನಸ್ಸಿನವರು, ತುಂಬ ಸೆನ್ಸಿಟಿವ್ ಆಗಿರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್. ಧಾರ್ಮಿಕವಾಗಿರುವಂತಹ ವ್ಯಕ್ತಿಗಳು, ಆಧ್ಯಾತ್ಮದಲ್ಲಿ ನಂಬಿಕೆ ಉಳ್ಳವರು, ದೇವರಲ್ಲಿ, ಗುರು ಹಿರಿಯರಲ್ಲಿ ಹೆಚ್ಚು ನಂಬಿಕೆ ಭಕ್ತಿ ಉಳ್ಳವರು, ಸಹಾಯ ಮಾಡುವಂತಹ ಉದಾರಿಗಳು. ಕನ್ಯಾ ರಾಶಿಯವರ ಜೀವನ ಸಂಗಾತಿಯ ಕಣ್ಣು ಮೀನಿನ ಕಣ್ಣಿನಂತೆ ಬಹಳ ಆಕರ್ಷಕವಾಗಿರುತ್ತದೆ. ನಿಮ್ಮ ಜೀವನ ಸಂಗಾತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಳ್ತಾರೆ. ಆದರೆ ನಿಮ್ಮನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ, ಆರೈಕೆ ಮಾಡುವಂತಹ ಜೀವನ ಸಂಗಾತಿ ನಿಮಗೆ ಸಿಗುತ್ತಾರೆ. 2025ರಲ್ಲಿ ವಿವಾಹ ಯೋಗವಿರುವಂತಹ 5ನೆಯ ರಾಶಿಯವರು ಮಕರ ರಾಶಿಯವರು. ಮಕರ ರಾಶಿಯವರಿಗೆ 80% ಮದುವೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಯಾವ ತಿಂಗಳಲ್ಲಿ ಅಂತ ನೋಡೋದಾದರೆ, ಜನವರಿ, ಫೆಬ್ರವರಿ ಹಾಗೂ ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಮದುವೆಯ ಯೋಗವಿದೆ. ಮಕರ ರಾಶಿಯವರಿಗೆ 2025ರಲ್ಲಿ ಗ್ರಹಗಳು ಉತ್ತಮ ಸ್ಥಿತಿಗತಿಯಲ್ಲಿ ಸ್ಥಿತವಾಗಿವೆ. ಶುಭ ಫಲಗಳನ್ನಿರಲಿವೆ ಗ್ರಹಗಳು. ವಿವಾಹಕ್ಕೆ ಶುಭ ಗ್ರಹಗಳ ದೃಷ್ಟಿ ಬಹಳ ಚೆನ್ನಾಗಿರಲಿದೆ. ಮಕರ ರಾಶಿಯವರ ಜೀವನ ಸಂಗಾತಿ ಹೇಗಿರುತ್ತಾರೆ ಅಂತ ನೋಡೋದಾದರೆ, ನಿಮ್ಮ ಜೀವನ ಸಂಗಾತಿ ಬಹಳ ಬುದ್ಧಿವಂತರಾಗಿರುತ್ತಾರೆ. ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸುವಂತಹ ಜೀವನ ಸಂಗಾತಿ ಆಗಿರುತ್ತಾರೆ. ನಿಮ್ಮನ್ನು ಹೆಚ್ಚು ಕೇರ್ ಮಾಡ್ತಾರೆ, ಪ್ರೀತಿ ಮಾಡುವಂತಹ ಜೀವನ ಸಂಗಾತಿ. ತುಂಬ ಎಮೋಷ್ನಲ್ ಆಗಿರ್ತಾರೆ. ನಿಮ್ಮ ಜೀವನ ಸಂಗಾತಿಯ ವಾಣಿ ಮಧುರವಾಗಿರುತ್ತದೆ, ಅಂದರೆ ಮಾತು ಬಹಳ ಮಧುರವಾಗಿರುತ್ತದೆ. ಸಾಫ್ಟ್ ಸ್ಪೋಕನ್ ಪರ್ಸನ್ ಆಗಿರುತ್ತಾರೆ. ಆದರೆ ನಿಮ್ಮ ಜೀವನ ಸಂಗಾತಿ ಮಾಡದಿರುವಂತಹ ತಪ್ಪಿಗೆ ಅವರನ್ನು ನೀವು ಹೊಣೆ ಮಾಡಿದರೆ, ದೂಷಿಸಿದರೆ ಅಷ್ಟೇ ನಿಮ್ಮ ಕತೆ ಮುಗಿಯಿತು. ಅವರು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ನಿಮ್ಮ ಮೇಲೆ ಕೋಪಿಸಿಕೊಂಡು ನಿಮ್ಮನ್ನು ಬಿಟ್ಟು ಹೋಗುವಂತಹ ನಿರ್ಧಾರವನ್ನು ಮಾಡಬಹುದು. ಆದ್ದರಿಂದ ನಿಮ್ಮ ಜೀವನ ಸಂಗಾತಿಯ ಜೊತೆ ಬಹಳ ಕೇರ್ಫುಲ್ ಆಗಿರಿ. ತುಂಬ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಇಟ್ಟು ಮಾತನಾಡಿಸಬೇಕಾಗುತ್ತೆ. ನಿಮ್ಮಿಂದ ಅವರು ಬಯಸುವುದು ಕೇವಲ ನಿಷ್ಕಲ್ಮಶವಾದಂತಹ ಪ್ರೀತಿ, ಕೇರಿಂಗ್ ಹಾಗೂ ನಂಬಿಕೆ. ಅವರ ನಂಬಿಕೆಯನ್ನು ಎಂದಿಗೂ ಮುರಿಯಬೇಡಿ. ಈ 5 ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳು ವಿವಾಹ ಯೋಗವನ್ನು ಕೊಡಲು ಸಿದ್ಧವಾಗಿವೆ. ಆದರೆ ಉಳಿದ ರಾಶಿಯವರಿಗೆ ಮದುವೆ ಯೋಗವಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಉಳಿದ ರಾಶಿಯವರ ವಿವಾಹಕ್ಕೆ ಅಡೆತಡೆಗಳು ಬರಬಹುದು. ನಿಮ್ಮ ಜನ್ಮಜಾತಕ, ನಿಮ್ಮ ದಶಾಭುಕ್ತಿಗಳನ್ನು ವಿಶ್ಲೇಷಣೆಯನ್ನು ಮಾಡಿಸಿಕೊಳ್ಳಿ. ನಿಗದಿತ ವಯಸ್ಸಿಗೆ ಸರಿಯಾಗಿ ಮದುವೆ ಆಗಬಯಸುವಂತಹ ಹುಡುಗ ಅಥವಾ ಹುಡುಗಿಯು ಈ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಪಠಿಸಬೇಕಾಗುತ್ತದೆ. ಮಂತ್ರ ಹೀಗಿದೆ: ಓಂ ಯಜ್ಞೋ ಪವಿತ್ರಂ ಸಹಜಂ ರಾಹತ್ ಪ್ರಜಾಪತಿ ಸ್ವಾಹ. ಮತ್ತೊಮ್ಮೆ, ಓಂ ಯಜ್ಞೋ ಪವಿತ್ರಂ ಸಹಜಂ ರಾಹತ್ ಪ್ರಜಾಪತಿ ಸ್ವಾಹ. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆಯ ಒಳಗಡೆ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.